ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಪಿ ಸಿ ಓಡಿಯ ಇಂಪಾರ್ಟೆಂಟ್ ಆದ ಸಿಮ್ಟಮ್ಸ್ ಅಂತಲೇ ಹೇಳ್ಬಹುದು. ಸುಮಾರು ಜನ ಈ ಪಿ ಸಿ ಓ ಡಿ ಸಿಮ್ಟಮ್ಸ್ ಹೇಗಿರುತ್ತೆ ಅಂತ ಗೊತ್ತಿಲ್ಲದೇ ಇರ್ತೀರಾ. ಆ್ಯಂಡ್ ಬಿಫೋರ್ ಮ್ಯಾರೇಜ್ ನಿಮಗೆ ಪಿ ಸಿ ಓ ಡಿ ಬಗ್ಗೆ ಜಾಸ್ತಿ ಏನು ಇನ್ಫಾರ್ಮೇಷನ್ ಇರಲ್ಲ. ಆಫ್ಟರ್ ಮ್ಯಾರೇಜ್ ಅಷ್ಟೇ ನಿಮಗೆ ಬೇಬಿ ಟ್ರೈ ಮಾಡಿದಾಗ ಅಷ್ಟೇ ಈ ಪಿ ಸಿ ಓ ಡಿ ಅನ್ನೋದು ಮೇಜರ್ ಇಶ್ಯೂ ಆಗಿ ನಿಮಗೆ ಗೊತ್ತಾಗುತ್ತೆ. ಬಿಫೋರ್ ಮ್ಯಾರೇಜ್ ನಿಮಗೆ ಯಾವ ಥರ ಎಲ್ಲ ಸಿಮ್ಟಮ್ಸ್ ಇದ್ದರೆ ಪಿ ಸಿ ಓ ಡಿ ಇದೆ ಅನ್ನೋದನ್ನ ನಾನು ಒನ್ ಬೈ ಒನ್ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಿ ಸಿ ಓ ಡಿ ಇದ್ದವರಿಗೆ ಮೇನ್ ಇಂಪಾರ್ಟೆಂಟ್ ಸಿಮ್ಟಮ್ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್. ನಿಮಗೆ ರೆಗ್ಯುಲರಾಗಿ ಪೀರಿಯಡ್ ಬರ್ತಿರುತ್ತೆ, ಬಟ್ ಆಲ್ ಆಫ್ ಎ ಸಡನ್ ಪೀರಿಯಡ್ಸ್ ಡೇಟ್ 15 ಡೇಸ್, 10 ಡೇಸ್, 2 ಮಂತ್ಸ್ ಇದೇ ಥರ ಚೇಂಜ್ ಆಗ್ತಾ ಹೋಗುತ್ತೆ ನಿಮಗೆ. ಮತ್ತು ಯಾವಾಗ ಪೀರಿಯಡ್ ಆಗ್ತೀನಿ ಅನ್ನೋದೇ ನಿಮ್ಗೆ ಗೊತ್ತಿರಲ್ಲ, ಡೇಟ್ ಗೊತ್ತಿರಲ್ಲ. ನಿಮಗೆ ಪ್ರಾಪರ್ ಸೈಕಲ್ ಆಗಲೇ ಇಲ್ಲ ಅಂತಂದರೆ ಅದು ಕನ್ಫರ್ಮ್ ಪಿ ಸಿ ಓ ಡಿ ಇದೆ ಅಂತ. ಪಿ ಸಿ ಓ ಡಿ ಆರ್ ಥೈರಾಯ್ಡ್. ಬಟ್ ಆ ಥರ ನಿಮ್ಗೆ ಏನಾದ್ರು ಡಿಲೇ ಆಯಿತು ಅಂತಂದರೆ ಪ್ಲೀಸ್ 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 ಡಾಕ್ಟರ್ ಹತ್ರ ಹೋಗೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಡಾಕ್ಟರ್ ಹತ್ರ ಹೋಗಿ ನಿಮಗೆ ಏನು ಪ್ರಾಬ್ಲಮ್ ಇದೆ, ನಿಮಗೆ ಪಿ ಸಿ ಓ ಡಿ ಇದೆಯಾ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಪಿ ಸಿ ಓ ಡಿ ಇದ್ದರೆ ಪ್ಲೀಸ್ ಡಾಕ್ಟರ್ ಹೇಳೋ ಟ್ಯಾಬ್ಲೆಟ್ಸ್ನ ತಗೊಳ್ಳಿ. ಆ್ಯಂಡ್ ಲೈಫ್ ಸೈಕಲ್ನ ಕೂಡ ಚೇಂಜ್ ಮಾಡ್ಕೊಳ್ಳಿ. ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಲೈಕ್ ಜಂಕ್ ಫುಡ್, ಮಿಲ್ಕ್ ಪ್ರಾಡಕ್ಟ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಎಲ್ಲ ಜಾಸ್ತಿ ತಗೊಳ್ಳೋದೇ ಬೇಡ. ಇದೆಲ್ಲ ನಾನು ತುಂಬ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಮತ್ತೆ ಮತ್ತೆ ನಾನು ರಿಪೀಟ್ ಮಾಡ್ತಾನೇ ಇದ್ದೀನಿ. ಬಟ್ ನನಗೆ ಬೇರೆ ದಾರಿ ಇಲ್ಲ, ಹೇಳಲೇಬೇಕು ಇದನ್ನು. ಪದೇ ಪದೇ ಹೇಳ್ತಿದ್ರೆ ಮಾತ್ರ ನೀವು ಇದನ್ನು ಫಾಲೋ ಮಾಡ್ತೀರಾ ಅನ್ನೋ ಒಂದು ನನಗೆ ಕಾನ್ಫಿಡೆಂಟ್. ಅದರಿಂದ ನಾನು ಪದೇ ಪದೇ ಅದನ್ನು ಹೇಳ್ತಾನೆ ಇದ್ದೀನಿ. ದೆನ್ ವೆಯ್ಟ್ ಗೇನ್ ಹೆಂಗೆ ಅಂತಂತಂದರೆ ಸಡನ್ 6 kg, 7 kg, 5 kg ಫುಲ್ ವೆಯ್ಟ್ ಗೇನ್ ಆಗೋದು. ನೀವು ಅಂದ್ಕೊಂಡಿರ್ತೀರ ನಾನು ಚೆನ್ನಾಗಿ ಊಟ ಮಾಡ್ತಿದ್ದೀನಿ, ಸೊ ಅದರಿಂದ ನನಗೆ ವೆಯ್ಟ್ ಗೇನ್ ಆಗ್ತಿದೆ ಅಂತ. ನೋ, ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೆಂಗೆ ಅಂತಂದರೆ ನಿಮಗೆ ಕರೆಕ್ಟಾಗಿ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಆಗಿರಲ್ಲ. ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರೇ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಸರಿಯಾಗಿ ಆಗಿರಲ್ಲ, ತುಂಬ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾನೆ ಹೋಗುತ್ತೆ. ಸೊ ಅದರಿಂದನೂ ಈ ಫ್ಯಾಟ್ ಅಕ್ಯುಮುಲೇಟ್ ಆಗೋದ್ರಿಂದನೂ ನಿಮಗೆ ಪೀರಿಯಡ್ಸ್ ಮತ್ತೆ ಇರ್ರೆಗ್ಯುಲರ್ ಆಗುತ್ತೆ. ಲೈಕ್ ಇದೆಲ್ಲನೂ ಇಂಟರ್ಕನೆಕ್ಟೆಡ್. ಪಿ ಸಿ ಓ ಡಿಯಿಂದ ವೆಯ್ಟ್ ಗೇನ್ ಆಗುತ್ತೆ, ವೆಯ್ಟ್ ಗೇನ್ ಆಗೋದ್ರಿಂದ ಇನ್ನೂ ನಿಮಗೆ ಪಿ ಸಿ ಓ ಡಿ ವರ್ಸ್ಟ್ ಆಗ್ತಾನೆ ಹೋಗುತ್ತೆ. ಈ ಪಿ ಸಿ ಓ ಡಿ ಅನ್ನೋದು ಒಂಥರ ಅದೇ ಅಂತಾರಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್. ಇದು ಇಂಟರ್ಕನೆಕ್ಟೆಡ್. ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ವೆಯ್ಟ್ ಎಲ್ಲವೂ ಇಂಟರ್ಕನೆಕ್ಟ್ ಆಗಿ ಇನ್ನೂ ನಿಮ್ಮ ಪಿ ಸಿ ಓ ಡಿ ಕಂಡೀಷನ್, ನಿಮ್ಮ ಓವರೀಸ್ನ ವರ್ಸ್ಟ್ ಮಾಡ್ಕೊಂಡೇ ಹೋಗುತ್ತೆ. ಸೊ ಅದರಿಂದ ನೀವು ನಿಮ್ಮನ್ನ ಕ್ಲೀನಾಗಿ ಇಟ್ಕೋಬೇಕು. ಕ್ಲೀನ್ ಅಂತಂದರೆ ನಿಮ್ಮ ಬಾಡಿನ ಯಾವಾಗ್ಲೂ ಅಷ್ಟೇ ಜಂಕ್ ಫುಡ್ ಮತ್ತು ಈ ಮೈದಾ, ಮಿಲ್ಕ್ ಪ್ರಾಡಕ್ಟಿಂದ ಎಲ್ಲ ದೂರ ಇಟ್ಕೋಬೇಕು. ಆಗಷ್ಟೇ ನಿಮಗೆ ಈ ಪಿ ಸಿ ಓ ಡಿ ಕ್ಯೂರ್ ಆಗಲ್ಲ, ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಅಫ್ಕೋರ್ಸ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾನೆ ಹೋಗುತ್ತಲ್ವ. ಆಗ ಚೇಂಜ್ ಆಗ್ತಾನೆ ಹೋದಾಗ, ಕಡಿಮೆ ಆದಾಗ ನಿಮ್ಮ ಪೀರಿಯಡ್ ಸೈಕಲ್ ನಾರ್ಮಲ್ ಆಗುತ್ತೆ. ಓವರೀಸ್ ಬಂದು ಕರೆಕ್ಟಾಗಿ ಎಗ್ನ ಪ್ರೊಡ್ಯೂಸ್ ಮಾಡುತ್ತೆ. ಎಗ್ ಪ್ರೊಡ್ಯೂಸ್ ಆದಾಗ ಆಟೋಮೆಟಿಕ್ಕಾಗಿ ನಿಮಗೆ ಒಳ್ಳೆ ಕ್ವಾಲಿಟಿಯಾದ ಒಂದು ಮಗುನ ಡೆವಲಪ್ ಮಾಡೋದಕ್ಕೆ ನಿಮ್ಮ ಓವರೀಸ್ ರೆಡಿ ಆಗುತ್ತೆ, ಗರ್ಭಕೋಶನೂ ಕೂಡ ರೆಡಿ ಆಗುತ್ತೆ. ಇದೇ ಒಂದು ಟಾಪಿಕ್, ಆಯಿತಾ. ನೆಕ್ಸ್ಟ್ ಇನ್ನೊಂದು ಸಿಮ್ಟಮ್ ಏನಪ್ಪ ಅಂತಂದರೆ ಆ್ಯಕ್ನೆ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಯಾಕಂತಂದರೆ ತುಂಬ ಇಂಬ್ಯಾಲೆನ್ಸ್ ಆಗಿ ಆ್ಯಂಡ್ರೋಜನ್ ಜಾಸ್ತಿ ಪ್ರೊಡ್ಯೂಸ್ ಆಗಿ ನಿಮ್ಮ ಮುಖ ಪೂರ್ತಿ ಪಿಂಪಲ್ಸ್, ಆ್ಯಕ್ನೆ ಖಂಡಿತವಾಗಿರುತ್ತೆ. ಈ ಥರ ಎಲ್ಲ ನಿಮಗೆ ಯಾವಾಗಲೂ ಬಂದಿರಲ್ಲ, ಬಟ್ ಈಗ ಆಲ್ ಆಫ್ ಎ ಸಡನ್ ಬರ್ತಿದೆ ಅಂತಂದಾಗ ಕನ್ಫರ್ಮ್ ನಿಮಗೆ ಪಿ ಸಿ ಓ ಡಿ ಇದೆ ಅಂತ ಅರ್ಥ. ಆ್ಯಂಡ್ ನೆಕ್ಸ್ಟ್ ವೆಯ್ಟ್ ಗೇನ್ ಅಂತ ಹೇಳಿದ್ನಲ್ಲ. ವೆಯ್ಟ್ ಗೇನ್ ಹೆಂಗೆ ಅಂತಂದರೆ ನಿಮ್ಮ ಬಾಡಿ ಏನೋ ಅಬ್ನಾರ್ಮಲ್ ವೆಯ್ಟ್ ಗೇನ್, ಏನೋ ನೀರು ತುಂಬ್ಕೊಂಡಿರಂಗೆ, ಮುಖ ಎಲ್ಲ ಊದ್ಕೊಂಡು ಮುಖದಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗೋದು, ಲೈಕ್ ಆಗ್ತಾನೆ ನಿದ್ದೆ ಮಾಡಿ ಬಂದಿದ್ದೀನಿ ಅನ್ನೋ ಒಂದು ಫೀಲ್ ಇರುತ್ತೆ. ಆ ಥರ ಎಲ್ಲ ಅಬ್ನಾರ್ಮಲ್ ಆಗಿ ವೆಯ್ಟ್ ಗೇನ್ ಆಗಿರ್ತೀರ. ನಿಮಗೆ ಗೊತ್ತಾಗುತ್ತೆ ನಾನೇನೋ ಒಂಥರ ವಿಕಾರವಾಗಿ ಕಾಣಿಸ್ತಿದ್ದೀನಿ ಅಂತ. ಅದೆಲ್ಲ ಈ ಪಿ ಸಿ ಓ ಡಿ ಇದ್ದವ್ರಿಗಾಗುತ್ತೆ, ಇರಿಟೇಟ್ ಆಗುತ್ತೆ ನಿಮಗೆ. ಇದೆಲ್ಲನೂ ಪಿ ಸಿ ಓ ಡಿಯ ಒಂದು ಸಿಮ್ಟಮ್ಸ್, ಆಯಿತಾ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್, ಕೆಲವರಿಗೆ ವೆಯ್ಟ್ ಗೇನ್ ಆಗುತ್ತೆ, ಇನ್ನು ಕೆಲವರಿಗೆ ಗ್ರ್ಯಾಜುವಲ್ ಆಗಿ ವೆಯ್ಟ್ ಡಿಕ್ರೀಸ್ ಆಗೋ ಸಿಮ್ಟಮ್ಸ್ ಕೂಡ ಇರುತ್ತೆ. ತುಂಬ ಆಲ್ ಆಫ್ ಎ ಸಡನ್ ತುಂಬ ಡಿಕ್ರೀಸ್ ಆಗ್ತೀರಾ ಅಂತಂದರೆ ಅದು ಒಂದು ವೆಯ್ಟ್
ಪಿ ಸಿ ಒ ಡಿ ಸಿಮ್ಟಮ್ಸ್ ಕೂಡ ಇರುತ್ತೆ. ಅದು ಈಗ ಒಂದು 5 ಮೆಂಬರ್ಸ್ ಇದ್ದೀರಾ ಅಂತಂದರೆ ಒಬ್ಬರಿಗೆ ಆ ಥರ ಪಿ ಸಿ ಡಿ ಇರೋರಿಗೆ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮಿಕ್ಕಿದೆಲ್ರಿಗೂ ವೆಯ್ಟ್ ಗೇಯ್ನೇ ಒಂದು ನಾರ್ಮಲ್ ಸಿಮ್ಟಮ್, ಬಟ್ ಸ್ವಲ್ಪ ಜನಕ್ಕೆ ವೆಯ್ಟ್ ಡಿಕ್ರೀಸ್ ಆಗೋ ಸಿಮ್ಟಮ್ಸ್ ಕೂಡ ಇದೆಯಂತೆ. ದೆನ್ ಏನಪ್ಪ ಅಂತಂದರೆ ಮುಖದ ಮೇಲೆ ಅನ್ವಾಂಟೆಡ್ ಏರ್ ಗ್ರೋತ್, ಇದು ತುಂಬ ಜನ ನನಗೆ ಕಮೆಂಟ್ ಮಾಡಿದರು, ನನಗೆ ಪಿ ಸಿ ಒ ಡಿ ಇರೋದ್ರಿಂದ ಈ ಥರ ಆಗ್ತಿದೆ ಅಂತ. ಇದಕ್ಕೆ ಟಿಪ್ಸ್ ಅಂತಂತಂದರೆ ನೀವು ಪಿ ಸಿ ಒ ಡಿನ ರಿವರ್ಸ್ ಮಾಡ್ಕೋಬೇಕು. ಆಗ ಮಾತ್ರ ಇದು ನಿಮ್ಮ ನಾರ್ಮಲ್ ಹಾರ್ಮೋನ್ ಬ್ಯಾಲೆನ್ಸ್ ಆಗಿ ನಿಮಗೆ ಅದೆಲ್ಲ ಸ್ಟಾಪ್ ಆಗೋದಕ್ಕೆ ಚಾನ್ಸಸ್ ಇರೋದು. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು ನಿಮಗೆ, ಪ್ಲೀಸ್ ಪಿ ಸಿ ಒ ಡಿ ಇದೆ ಅಂತ ಕನ್ಫರ್ಮ್ ಆಗಿದ ತಕ್ಷಣ ನಿಮ್ಮ ಲೈಫ್ ಸ್ಟೈಲ್ನ ಮಾತ್ರ ಚೇಂಜ್ ಮಾಡ್ಕೊಳ್ಳಿ. ಕಾರ್ಬೋಹೈಡ್ರೇಟ್ಸ್ ಪ್ಲೀಸ್ ಅವಾಯ್ಡ್ ಮಾಡಿಬಿಡಿ. ಮೆಂತ್ಯ ಇದೆಲ್ಲ ತಗೊಳ್ಳೋದ್ರಿಂದ ನಿಮ್ಮ ಪಿ ಸಿ ಒ ಡಿ ಸ್ವಲ್ಪ ಕಡಿಮೆ ಆಗುತ್ತೆ. ನಾರ್ಮಲಾಗಿ ನಿಮಗೆ ಎಗ್ಸ್ ಪ್ರೊಡ್ಯೂಸ್ ಆಗುತ್ತೆ, ಫರ್ಟಿಲೈಸೇಷನ್ ರೇಟ್ ಇನ್ಕ್ರೀಸ್ ಆಗುತ್ತೆ, ನೀವು ಕೂಡ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಬಹುದು. ಇದೇ ಮೇನ್ ಪಿ ಸಿ ಒ ಡಿ ಸಿಮ್ಟಮ್ಸ್. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.